ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲ ನಾಳೆ 8th SA2 ಪರೀಕ್ಷೆನ ಬರೀತಾ ಇದ್ದೀರಿ. ಇದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, DSCRT ಅವರ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು. ಅದನ್ನು ಚೆನ್ನಾಗಿ ಗಮನಿಸಿ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಿದರೆ ಸಾಕು. ಅದೇ ತನ್ನಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಾನು ಹಾಕ್ತೀನಿ, ಅದನ್ನು ಕೂಡ ನೋಡಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಒಂದು ವಿಡಿಯೋದಲ್ಲಿ ನಾನು ಎಸ್ಸೆ ಮತ್ತು ಲೆಟರ್ ರೈಟಿಂಗ್ ನಿಮಗೆ ಇರತಕ್ಕಂಥ ಪ್ರಬಂಧ ಆಗಿರ್ಬೋದು ಮತ್ತು ಲೆಟರ್ ಆಗಿರ್ಬೋದು ಅವೆರಡನ್ನು ಕೂಡ ಕೊಡ್ತೀನಿ. ಇದನ್ನು ಚೆನ್ನಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನು ನಿಮಗೆ 2 ಅಂಕ 3 ಅಂಕದ ಉತ್ತರಗಳ ವಿಡಿಯೋಗಳು ಬರ್ತವೆ, ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ನೋಡೋಣ. ಬರೀ ಒಂದು 15 ಸಾಲು ಬರೆಯೋದಿದೆ, ಭಾಳ ಬರೀತಕ್ಕಂಥದ್ದು ಅಲ್ಲ. First ನೋಡಿ, trees are very important for life in earth. They give us fresh air to breathe. Their trees absorb carbon dioxide and release oxygen. They help to keep the environment clean and cool. Trees provide us fruits, vegetables and medicines. They give wood for houses and furniture. Birds and animals live on trees for shelter. Trees prevent soil erosion and floods. They bring rainfall and maintain the water cycle. Trees give shade and reduce heat in summer. They make our surroundings beautiful and green ಅಂತಿತ್ತು. ಇದು ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅಂತ ಇದೆ, ಮರಗಳಿಂದ ಆಗ್ತಕ್ಕಂಥ ಉಪಯೋಗಗಳು. ಲಾಸ್ಟ್ ಇತ್ತು, ಟ್ರೀಸ್ ಹೆಲ್ಪ್ ಟು ಕಂಟ್ರೋಲ್ ಪೊಲ್ಯೂಷನ್. ಮೆನಿ ಪೀಪಲ್ ಡಿಪೆಂಡ್ ಆನ್ ಟ್ರೀಸ್ ಫಾರ್ ದೇರ್ ಲಿವ್ಹುಡ್. Without trees, life on earth is impossible. So we must plant and protect more trees ಅಂತ ಬರೀಬೇಕು. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ನಿಮಗೆ ಏನಪ್ಪ ಅಂತಂದರೆ ಪ್ರಬಂಧ 3 ಕೊಟ್ಟಿದ್ದಾರಲ್ಲ, 3 ಕೂಡ ನಾನು ನೀಟಾಗಿ ಹೇಳ್ತೀನಿ. ಅದನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡಿದ್ರೇ ನಿಮಗೆ ಇಲ್ಲಿಂದ ಅಂಕಗಳು ಸಿಗೋದು. ಇನ್ನು ಯೂಸಸ್ ಆಫ್ ಮೊಬೈಲ್ ಫೋನ್ಸ್ ಅಂತ ಇದೆ. ನೀವೆಲ್ಲರೂ ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡ್ತೀರಿ, ಅದ್ರ ಬಗ್ಗೆ ಬರೆಯೋಣ. ಫಸ್ಟ್ ಒನ್, ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ಇನ್ ಅವರ್ ಡೈಲಿ ಲೈಫ್. They help us to communicate with others easily. We can make calls and send messages quickly. Mobile help us stay connected with family and friends. We can use the internet on mobile phones. They help us to study online and attended classes. Next, we can search for information anytime. Mobiles are useful for online banking and payments. We can take photos and record videos. They provide entertainment like music and games. We can use maps for finding locations. Mobiles help in emergencies. To call for help, they save time and make our work easy. Smartphones also help in office work and business. Thus, mobile phones have become an important part of our life ಅಂತ ಬರೆದ್ರೆ ನಿಮಗೆ ಗ್ಯಾರಂಟಿ ಆಗಿರ್ತಕ್ಕಂಥ ಮಾರ್ಕ್ಸ್ಗಳು ಏನಾಗ್ತವಪ್ಪ ಅಂತಂದರೆ ಸಿಗ್ತವೆ. ಇದನ್ನು ನೀವೇನು ಮಾಡಬೇಕು, ಬರೀಲೇಬೇಕು. ಇನ್ನು ಮುಂದಿನ ಹೋಗೋಣ. ಮೈ ಸ್ಕೂಲ್, ನಿಮ್ಮ ಶಾಲೆ ಬಗ್ಗೆ ನೀವೇನು ಮಾಡಬೇಕು ಫ್ರೆಂಡ್ಸ್, ಬರೀಬೇಕು. ನಿಮ್ಮ ಶಾಲೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಯಾವ ಅನುಭವಗಳನ್ನು ನಿಮ್ಮ ಶಾಲೆ ಕೊಟ್ಟಿದೆ ಅನ್ನೋದನ್ನು ನೀವು ಬರೀರಿ. ನಾನು ಫಸ್ಟ್ ಬರೆದಿದ್ದೀನಿ, ಮೈ ಸ್ಕೂಲ್ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಹೌದಾ? ಇಟ್ ಈಸ್ ಲೊಕೇಟೆಡ್ ನಿಯರ್ ಮೈ ಹೌಸ್. The name of my school is very well known. There is a big building with many classrooms. Our classrooms are clean and airy. There is a large playground in my school. We play games during the sports period. Our teachers are kind and helpful. They teach us many good lessons. My school has a library with many books. We celebrate all national festivals in our school. I have many friends in my class. I love going to school every day. I am proud of my school ಅಂತ ಬರೆದ್ರೆ ನಿಮಗೆ ಗ್ಯಾರಂಟಿ ಆಗಿರ್ತಕ್ಕಂಥ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇದು ಮಿಸ್ ಮಾಡಲಾರ್ದೆ ನೀವು ಏನು ಮಾಡಬೇಕು ಫ್ರೆಂಡ್ಸ್ ಅಂದರೆ ಬರಲೇಬೇಕು. ಇದು ಭಾಳ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಪ್ರಬಂಧ ಮೈ ಸ್ಕೂಲ್. ಇನ್ನು ಲೀವ್ ಲೆಟ್ರ್ ಬರೀಲಿಕ್ಕೆ ಹೋಗೋಣ. ಸೊ ನೋಡಿ, ಅಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ. ನೀವು ಸುನೀಲಾ ಅಥವಾ ಸವಿತಾ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು ಅಂತ ತಿಳಿದು ನಿಮ್ಮ ಕ್ಲಾಸ್ ಟೀಚರ್ಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಲೀವ್ ಲೆಟರನ್ನು ಬರೀಬೇಕು. ಇದನ್ನು ತಿಳ್ಕೋಬೇಕು. ಸೊ ತಿಳ್ಕೊಂಡ್ರೆ
ಗೊತ್ತಾಗ್ತದೆ. ನಿಮ್ಮ ಹೆಸರು ಸುನೀಲಾ ಅಥವಾ ಸವಿತಾ, 8th ಸ್ಟ್ಯಾಂಡರ್ಡ್, ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು, ಕ್ಲಾಸ್ ಟೀಚರ್ಗೆ ಬರೀತಕ್ಕಂಥ ಲೀವ್ ಲೆಟರ್. ಫಸ್ಟ್ ಫ್ರಾಮ್ದಿಂದ ಸ್ಟಾರ್ಟ್ ಮಾಡೋಣ. ಫ್ರಾಮ್ ಹಾಕ್ರಿ, ಸುನೀಲಾ ಅಥವಾ ಸವಿತಾ ಬರೀರಿ, 8th ಸ್ಟ್ಯಾಂಡರ್ಡ್ ಅದ, ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು. ಇದು ಫ್ರಾಮ್ ಅಡ್ರೆಸ್ ಆಯಿತು. ಓಕೆನಾ? ಯಾರಿಗೆ ಬರೀ ಅಂದಿದ್ದಾರೆ? ಕ್ಲಾಸ್ ಟೀಚರ್. ಹೌದಾ? ಎಸ್. 2 ಬರೀರಿ, ದ ಕ್ಲಾಸ್ ಟೀಚರ್, 8th ಸ್ಟ್ಯಾಂಡರ್ಡ್, ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು, ರಿಸ್ಪೆಕ್ಟೆಡ್ ಸರ್ ಅಂತ ಬರೋದು ಸಬ್ಜೆಕ್ಟ್ ರಿಗಾರ್ಡಿಂಗ್ ಲೀವ್ ಸ್ಯಾಂಕ್ಷನ್ ಅಂತ ಬರೀರಿ. ಓಕೆನಾ? ಆಮೇಲೆ ಏನು ಬರಿಬೇಕಪ್ಪ ಅಂದ್ರೆ ಭಾಳ ಏನು ಬರೆಯೋದಿಲ್ಲ, ಒಟ್ಟೆ 3 ಸಾಲದ. ಐ ವಿಲ್ ನಾಟ್ ಬಿ ಏಬಲ್ ಅಟೆಂಡ್ ಸ್ಕೂಲ್ ಟುಡೇ ಆ್ಯಸ್ ಐ ಫೆಲ್ ಡೌನ್ ಎಸ್ಟರ್ಡೇ ಪ್ಲೇಯಿಂಗ್ ಇನ್ ದ ಪಾರ್ಕ್. ಕೈಂಡ್ಲಿ ಗ್ರ್ಯಾಂಟ್ ಮೀ 1 days ಲೀವ್. ಐ ವಿಲ್ ಕಂಪ್ಲೀಟ್ ಮೈ ಸ್ಕೂಲ್ ವರ್ಕ್ ದಟ್ ಐ ಹ್ಯಾವ್ ಮಿಸ್ಡ್ ಎಸ್ಟರ್ಡೇ ಅಂತ ಬರೀರಿ. ಕೆಳಗಡೆ ಏನು ಬರೀಬೇಕು? ಥ್ಯಾಂಕಿಂಗ್ ಯು, ಯುವರ್ಸ್ ಆಬಿಡಿಯೆಂಟ್ಲಿ ಸುನೀಲಾ ಅಥವಾ ಸವಿತಾ ಅಂತ ಬರೆದ್ರೆ ನಿಮ್ಮ ಲೀವ್ ಲೆಟ್ರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಪ್ರತಿಯೊಂದು ಸ್ಟೆಪ್ಸನ್ನು ನೋಡ್ಕೊಡ್ರಿ. ಫಸ್ಟ್ ಏನು ಬರೀತೀರಿ? ಫ್ರಾಮ್ ಬರೀತೀರಿ, ಅಲ್ಲಿ ಹೆಸರು ಕೊಟ್ಟಿದ್ದಾರೆ, ತರಗತಿ, ಶಾಲೆ ಹೆಸರು ಬರೀತೀರಿ, ಯಾರಿಗಿದೆ? ಕ್ಲಾಸ್ ಟೀಚರ್ ಇರ್ತದೆ, ದ ಕ್ಲಾಸ್ ಟೀಚರ್ ಬರೀರಿ, 8th ಸ್ಟ್ಯಾಂಡರ್ಡ್, ಗವರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು ಬರೀರಿ, ಅವ್ರು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ರಿಸ್ಪೆಕ್ಟೆಡ್ ಸರ್ ಅಂತ ಹಾಕಿ ಸಬ್ಜೆಕ್ಟ್ ಹಾಕಬೇಕು. ಸಬ್ಜೆಕ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಸಬ್ಜೆಕ್ಟ್ ಇರಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ನೀವು ಸಬ್ಜೆಕ್ಟನ್ನು ಅಲ್ಲಿ ಫಿಲ್ ಮಾಡಲೇಬೇಕು. ಆಮೇಲೆ ನಿಮಗೆ ಸರಳವಾಗಿರ್ತಕ್ಕಂಥ ಕಾರಣಗಳನ್ನು, ನಿಮ್ಮದು ಹೆಲ್ತ್ ಸರಿ ಇಲ್ಲ ಅಥವಾ ನಿಮ್ಮದೇನೋ ಮ್ಯಾರೇಜ್ ಇದೆ ಬ್ರದರ್ಸ್ದು, ಇಂಥವೆಲ್ಲ ನೀವು ರೀಸನ್ಗಳನ್ನು ಕೊಟ್ಟು ಏನು ಮಾಡಬೇಕಪ್ಪ ಅಂದರೆ ಲೀವ್ಗಳನ್ನು ಕೇಳಬೇಕು. ಲಾಸ್ಟ್ ಕೆಳಗಡೆ ಥ್ಯಾಂಕಿಂಗ್ ಯು, ಯುವರ್ಸ್ ಆಬಿಡಿಯೆಂಟ್ಲಿ ಸುನೀಲಾ ಅಂತ ನೀವು ಬರೆದ್ರೆ ನಿಮ್ಮ ಲೆಟರ್ ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಫ್ರೆಂಡ್ ಅಂತಂದರೆ, ಒಂದು ಎಸ್ಸೆ ಹೇಳಿದ್ದೀನಿ, ಒಂದು ಲೆಟರ್ ಹೇಳಿದ್ದೀನಿ. ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇವೆರಡನ್ನೂ ಕೂಡ ಕಲಿತ್ರೆ ನೀವು ಖಂಡಿತವಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ, ಇಷ್ಟು ಈ ವಿಡಿಯೋದಲ್ಲಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಆಲ್ರೆಡಿ ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಬರ್ತಾ ಇದ್ದಾವೆ. ಸೊ ಅವೆಲ್ಲವುಗಳನ್ನು ಕೂಡ ನೀವು ಏನು ಮಾಡಿಪ್ಪ ಅಂತಂದರೆ ವಾಚ್ ಮಾಡಬೇಕು. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ಅವುಗಳನ್ನು ತಾವೇನು ಮಾಡಿ ಅಂತಂದರೆ ನೋಡಿ, ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಯೂಸ್ ಆಗ್ತದೆ. ಸೊ ಇಷ್ಟು ಹೇಳ್ತಾ ಮತ್ತೆ ನಿಮಗೆ ಇನ್ನಷ್ಟು ನಾನು ವೀಡಿಯೋಗಳನ್ನ ಲೈನಪ್ ಮಾಡ್ತೀನಿ, ಪ್ರೊಫೈಲ್ ಪಿಕ್ಚರ್ಗಳನ್ನು ಕೊಡ್ತೀನಿ, ಸ್ಟೋರಿ ಬಿಲ್ಡಿಂಗ್ಗಳನ್ನು ಕೊಡ್ತೀನಿ. ಅವೆಲ್ಲವುಗಳು ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ನಿಮ್ಮ ಏನು ಕ್ಲಾಸಸ್ಗಿದ್ದಾವಲ್ಲ ಅವುಗಳನ್ನು ನೀವು ಏನು ಮಾಡಿ ಅಂತಂದರೆ, ಸೊ ನೀವು ಏನು ಮಾಡಬೇಕು? ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡಿ, ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದರೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ನಮಗೆ ಇದೇ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನು ಹೆಚ್ಚು ಜನರಿಗೆ ನೋಡಿ ಮತ್ತು ಅವುಗಳನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಶೇರ್ ಮಾಡಿದ್ರೇ ನಮಗೆ ಅದೊಂದು ಅನುಕೂಲ. ಸೊ ಅದಕ್ಕಾಗಿ ನಾವು ನಿಮಗೆ ಪದೇ ಹೇಳ್ತಕ್ಕಂಥದ್ದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ. ಓಕೆ, ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳಂತ ಹೇಳ್ತಾ ಕಮೆಂಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಎಸ್ಸೆ ಮತ್ತು ಲೆಟರ್ ರೈಟಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಇರತಕ್ಕಂಥದ್ದು ಪಿಕ್ಚರು ಮತ್ತು ಪ್ರೊಫೈಲ್ ರೈಟಿಂಗ್ ಬರ್ತದೆ. ಓಕೆ, ಆ ಪಿಕ್ಚರ್ ಮತ್ತು ಪ್ರೊಫೈಲ್ ರೈಟಿಂಗು ಕೂಡ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಹೇಳಿಕೊಡ್ತೀನಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ, ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟನ್ನು ಮಾಡ್ಬೋದು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.